ಮನುಷ್ಯ ಯಾರನ್ನಾದ್ರೂ ಕಳ್ಕೊಂಡಾಗ್ಲೇ ಕಣೋ ಅವ್ರಿಗೆ ಯಾರಾದ್ರೂ ಒಬ್ರು ಬೇಕು ಅನ್ಸೋದು. ಯೋಚನೆ ಮಾಡಬೇಡ ಮಗನೇ, ನಿನ್ನ ಬೆನ್ನೆಲುಬಾಗಿ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಪ್ಪ. ನೀನು ಇಲ್ಲಿಗೆ ಬಂದಿರೋ ಕೆಲಸ ಏನಾಯ್ತು ಅಂತ ನಾನು ನಿನ್ನನ್ನು ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ನೀನು ಈಗಲೂ ಹುಡುಕಾಟದಲ್ಲೇ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಅಲ್ಲಪ್ಪ, ಎಷ್ಟು ದಿನ ಅಂತ ಈಗ ಹುಡುಕಾಡ್ತಾನೆ ಇರ್ತೀಯ? ನಾನು ಅನ್ಕೊಂಡಿದ್ದು ಸಿಗೋವರು. ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆನೇ ಜೀವನ ಅಲ್ವಪ್ಪ? ಹೌದು, ಆದ್ರೆ ಕೆಲವೊಂದ್ಸಲ ನಮ್ಮ ನಂಬಿಕೆನೇ ನಮಗೆ ಕೈ ಕೊಡುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ಎಲ್ಲ ಸಂದರ್ಭದಲ್ಲೂ ನಂಬಿಕೆ ನಮ್ಮ ಕೈ ಕೊಡೋದಿಲ್ಲ. ಕೆಲವೊಂದು ಸರ್ತಿ ಆ ನಂಬಿಕೆನೇ ನಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತೆ. ಆಯ್ತು ಮಗನೇ, ನಿನಗೆ ನನ್ನಿಂದ ಯಾವಾಗಲಿ ಯಾವುದೇ ಸಹಾಯ ಬೇಕಾದರೂ ನೀನು ಧೈರ್ಯವಾಗಿ ಕೇಳು, ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಪ್ಪ. ಆದರೆ ಸದ್ಯಕ್ಕೆ ನಾನು ನಿಮ್ಮಿಂದ ಏನೂ ನಿರೀಕ್ಷೆ ಮಾಡಲ್ಲ. ಓಹ್, ಅಂದ್ರೆ ಈ ಪರೀಕ್ಷೆನ ನೀನೊಬ್ಬನೇ ಎದುರಿಸಿ ಅದರಲ್ಲಿ ಗೆಲ್ಲಬೇಕು ಅನ್ನೋದು ನಿನ್ನ ಆಸೆ ಅಲ್ವಾ? ಗೆಲ್ಲದಷ್ಟೇ ಅಲ್ಲ, ತವ್ರ ಮನೆಗೆ ಸೇರಿರೋ ದೀಪ ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಬರಬೇಕು. ನಾವೆಲ್ಲರೂ ಕಾಯ್ತಿರೋದು ಅದಕ್ಕೆ ಅಲ್ವಾ? ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೀನಿ ಅನ್ನೋ ನಂಬಿಕೆ ಇದೆ ಅಪ್ಪ. ಡೋಂಟ್ ವರಿ. ಆದರೆ ಯಾಕೋ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಾಗೋದ್ರೊಳಗಡೆ ಕಾನ್ಫಿಡೆನ್ಸ್ ಯಾಕೋ ಸ್ವಲ್ಪ ಡೌನ್ ಆಗಿದೆ. ಹೋ, ಅದಕ್ಕೆ ನನ್ನ ನೆನಪಾಯ್ತು ಅನ್ಸುತ್ತೆ. ಇರ್ಲಿ ಬಿಡ, ಈ ಕಷ್ಟಕರವಾದ ದಾರಿಯಲ್ಲಿ ಆದಷ್ಟು ಬೇಗ ನಿನಗೆ ಗೆಲುವು ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಅಲ್ಲಿವರೆಗೂ ನೀನು ಇಲ್ಲಿಗೆ ಬಂದಿದೀಯಾ ಅಂತ ನಾನು ಯಾರಿಗೂ ಹೇಳಲ್ಲ. ಯಾವುದೋ ಕೆಲಸದ ಮೇಲೆ ಔಟ್ ಸ್ಟೇಷನ್ ಹೋಗಿದ್ದಾನೆ ಅಂತ ಹೇಳಿರ್ತೀನಿ. ನಿನಗೂ ಯಾರಾದ್ರೂ ಕಾಲ್ ಮಾಡಿದ್ರೆ ನೀನು ಅದನ್ನೇ ಹೇಳು. ಸರಿಯಪ್ಪ. ಕಾಲ್ ಮಾಡಿದ್ರೆ ಅದಕ್ಕೆ ಒಬ್ರು ಕಾಲ್ ಮಾಡ್ಬೋದು, ಅವ್ರಿಗೂ ಅದನ್ನೇ ಹೇಳ್ತೀನಿ.